ಕುತೂಹಲ ಕೆರಳಿಸಿದ್ದ ಮಧುಗಿರಿ ಪತ್ರಕರ್ತರ ಸಂಘದ ಚುನಾವಣೆ. ಕೆಲ ಮಾಜಿ ರಾಜಕಾರಣಿಗಳು ಪರೋಕ್ಷವಾಗಿ ಎಂಟ್ರಿ ಕೊಟ್ಟರು, ಕೊನೆಗೂ ಅವಿರೋಧ ಆಯ್ಕೆ. ಸಂಘದ ಮಧ್ಯೆ ಮೂಗು ತೋರಿಸಲು ಬಂದವರಿಗೆ ಮುಖಭಂಗ. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಚುನಾವಣೆ. ತಾಲೂಕು ಅಧ್ಯಕ್ಷರಾಗಿ ರಾಜೇಂದ್ರ ಬಾಬು, ಉಪಾಧ್ಯಕ್ಷರಾಗಿ ಸತೀಶ್. ಭಾರಿ ಚಾಣಾಕ್ಷತೆಯಿಂದ ಸಂಘದ ಚುನಾವಣೆ ಮಾಡಿದ ಪತ್ರಕರ್ತರು. ಹೌದು, ಭಾರಿ ಕುತೂಹಲ ಕೆರಳಿಸಿದ್ದ ಮಧುಗಿರಿ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಕೊನೆಗೂ ಅವಿರೋಧವಾಗಿ ಆಯ್ಕೆಯಾಗುವಲ್ಲಿ ಸುಖಾಂತ್ಯ ಕಂಡಿದೆ. ಮಧುಗಿರಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚುನಾವಣೆ ನಡೆಯುವ ಸನ್ನಿವೇಶ ಇರಲಿಲ್ಲ. ಆದರೆ ಕೆಲ ಮಾಜಿ ರಾಜಕಾರಣಿಗಳು ಸಂಘದ ಚುನಾವಣೆಯಲ್ಲಿ ಮೂಗು ತೋರಿಸಿದ್ದು, ಇದಕ್ಕೆ ಮಣೆ ಹಾಕದ ಪತ್ರಕರ್ತರು ತಮ್ಮ ಪ್ರಾಮಾಣಿಕತೆ ಹಾಗೂ ವೃತ್ತಿ ಬದ್ಧತೆಯನ್ನ ಕಾಪಾಡಿಕೊಂಡು ಕೊನೆಗೂ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಸಂಘದ ಮಧ್ಯೆ ಮೂಗು ತೋರಿಸಲು ಬಂದವರಿಗೆ ಸಂಘದ ಬದ್ಧತೆ ನೋಡಿ ಮುಜುಗರಕ್ಕೀಡಾದರು. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ನಿರ್ದೇಶನದಂತೆ ನಿಗದಿಯಾಗಿದ್ದ ಚುನಾವಣೆಯನ್ನ ಜಿಲ್ಲಾ ಪ್ರಭಾರ ಚುನಾವಣಾ ಅಧಿಕಾರಿ ಸತೀಶ್ ಹಾರೋಗೆರೆ, ತಾಲೂಕು ಚುನಾವಣಾಧಿಕಾರಿ ಜಯನುಡಿ ಜಯಣ್ಣ, ಹೇಮಂತ್ ಬೆಳಗೆರೆ ಜಯಣ್ಣ ನೆರವೇರಿಸಿಕೊಟ್ಟರು. ಚುನಾವಣೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾಗಿ ರಾಜೇಂದ್ರ ಬಾಬು, ಉಪಾಧ್ಯಕ್ಷರಾಗಿ ಮಧುಗಿರಿ ಸತೀಶ್, ಗಂಗಾಧರ್ ವಿ ರೆಡ್ಡಿಹಳ್ಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ವೈ ಸೋಮಶೇಖರ್, ಕಾರ್ಯದರ್ಶಿಯಾಗಿ ಕಂಟಿ ಮಂಜುನಾಥ್, ಐಡಿಹಳ್ಳಿ ಸುರೇಶ್, ಖಜಾಂಚಿಯಾಗಿ ಕಂಬಣ್ಣ, ನಿರ್ದೇಶಕರಾಗಿ ಹೊಸಕೆರೆ ಗೋವಿಂದರಾಜು, ಸಿರಾಜ್ ಅಹಮದ್, ಕೆಎ ರಾಮರೆಡ್ಡಿ, ಎಂಎಸ್ಎಸ್ ರಘು, ರಾಮಚಂದ್ರ ರಾವ್, ಶೇಷ ನಾಯ್ಕ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ವಿನೂತನ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಎಂಎನ್ ಅವರಿಗೆ ಚಪ್ಪಾಳೆ ಮುಖಾಂತರ ನೀಡಬೇಕು ಅಂತ ಈ ಮೂಲಕ ಜಾಯ್ನ್ ಆಗಿ ಮಧುಗಿರಿ ತಾಲೂಕು ಘಟಕದ ಒಂದು ಪತ್ರಕರ್ತರ ಸಂಘದ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಮ್ಮ ಸಂಘ ಏನಿದೆ ಆ ಸಂಘದ ಸದಸ್ಯರೆಲ್ಲ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಒಂದು ಅವಿರೋಧ ಆಯ್ಕೆಗೆ ತುಂಬಾ ನಮಗೆ ಹೆಲ್ಪ್ ಮಾಡಿದವರು ಅಂದ್ರೆ ನಮ್ಮ ಜಿಲ್ಲಾ ನಿರ್ದೇಶಕರು ಕಣ್ಮಣ್ಣವರು, ಆಮೇಲೆ ನಮ್ಮ ಜಿಲ್ಲಾ ನಿರ್ದೇಶಕರಾದಂಥ ಉಪಾಧ್ಯಕ್ಷರಾದ ಜಯನುಡಿ ಜಯಣ್ಣವರು, ಇವರ ತುಂಬ ನಮಗೆ ಸಹಾಯ ಕೊಟ್ಟರು. ಮತ್ತು ಅದೇ ರೀತಿ ನಮ್ಮ ಮಾರುತಿ ಗಂಗಮ್ಮಯವರು, ಮತ್ತು ನಮ್ಮ ಪ್ರೀತಿಯ ಗುರುಗಳಾದಂಥ ಜಯಣ್ಣವರು, ಇವರೆಲ್ಲ ನಮಗೆ ತುಂಬ ಸಹಕಾರ ಕೊಟ್ಟಿದ್ದರಿಂದ ಈ ಚುನಾವಣೆ ನಮಗೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಹಾಗೂ ಈ ಒಂದು ಸಹಕಾರಕ್ಕೆ ಇನ್ನು ಯಶು ಮತ್ತು ಸತೀಶು, ಪರಮೇಶಣ್ಣ, ಆಮೇಲೆ ಸುಪ್ರೀತು, ಜಗಣ್ಣ, ಶ್ರೀವತ್ಸ ಅವರು, ಮಾರುತಿಯಣ್ಣವರು ಇವರೆಲ್ಲ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಈ ಒಂದು ಚುನಾವಣೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಇದು ರೀತಿ ನಾನು ಸಂಘನ ಮುಂದೆ ತುಂಬ ನೀಟಾಗಿ ನಡ್ಸ್ಕೊಂಡು ಹೋಗ್ತೀನಿ. ಎಲ್ಲ ಸದಸ್ಯರಿಗೂ ಶುಭ ಕೋರ್ತೀನಿ. ಮಧುಗಿರಿ ತಾಲೂಕು ಘಟಕದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಹಿರಿಯ ಕಿರಿಯ ಎಲ್ಲ ಸ್ನೇಹಿತರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಜಿಲ್ಲೆಯಿಂದ ನಮ್ಮ ಒಂದು ಚುನಾವಣೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವು ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದೇವೆ.
ಈ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ಪತ್ರಕರ್ತರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಸಂಘವನ್ನು ಅತ್ಯಂತ ಸದೃಢವಾಗಿ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಹಿಂದೆ ಒಂದು ಕಾಲದಲ್ಲಿ ಕೋಟೆಪುರದಲ್ಲಿ ಚೆನ್ನಾಗಿ ಕಟ್ಟಿದ್ವಿ ಸಂಘನ. ಆವಾಗ ಎಲ್ಲನ ಮಾರ್ಗದರ್ಶಕರಿದ್ದರು, ಎಲ್ಲ ಮಾರ್ಗದರ್ಶನ ಮಾಡ್ತಿದ್ರು. ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ವಿ. ಆ ಸಂಘಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿತ್ತು. ಈಗಲೂ ಸಮೇತ ಈ ಸಂಘವನ್ನು ಸದೃಢವಾಗಿ ಕಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ರಾಜೇಂದ್ರ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಒಂದು ಸಹಕಾರದಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ. ಒಂದು ಒಳ್ಳೆಯ ಹೆಸರನ್ನು ಈ ತಾಲೂಕು ಸಂಘಕ್ಕೆ ನಾವು ತರ್ತೀವಿ ಅನ್ನುವಂಥ ದೃಢವಾಗಿರ್ತಕ್ಕಂಥ ಮನಸ್ಥಿತಿ ನಮಗಿದೆ. ಈಗ ಗೆದ್ದಿರ್ತಕ್ಕಂಥವ್ರಿಗೂ ಹಾಗೂ ಎಲ್ಲರಿಗೂ ಏನು 20 ಜನ ನಾವು 22-23 ಜನ ಇದ್ದೀವಿ, ಎಲ್ಲರಿಗೂ ಕೂಡ ಒಂದು ದೃಢವಾಗಿರ್ತಕ್ಕಂಥ ಒಂದಿದೆ. ಯಾವುದೇ ಸ್ವಾರ್ಥ ಮನೋಭಾವ ನಮ್ಮಲ್ಲಿಲ್ಲ. ಪತ್ರಕರ್ತರ ಸಂಘಕ್ಕೋಸ್ಕರ ಹಗಲಿರುಳು ಶ್ರಮ ಮಾಡ್ತಕ್ಕಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ KN ರಾಜಣ್ಣ ಸಾಹೇಬರು ಹಾಗೂ MLC ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ. ಏನು ಸೌಲಭ್ಯಗಳು ಬರಬೇಕು ಅದಕ್ಕೂ ಸಮೇತ ಅವ್ರ ಮಾರ್ಗದರ್ಶನದಲ್ಲಿ ಕೊಡಿಸೋದಕ್ಕೆ ಪತ್ರಕರ್ತರಿಗೆ ಎಲ್ಲ ಒಂದು ರೀತಿಯ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನಾವು ಶ್ರಮ ಆಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಎಲ್ರಿಗೂ ಜಿಲ್ಲೆಯಿಂದ ಬಂದಿರತಕ್ಕಂಥ ಹಾಗೂ ಎಲ್ಲ ನಮ್ಮ ತಾಲೂಕಿನ ಪದಾಧಿಕಾರಿಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನು ಸಹಕಾರ ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ತಾವು ಅಭಿನಂದನೆಯನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ದಿವಸ 2026ನೇ ಇಸ್ವಿಗೆ ಸಂಘದ ಚುನಾವಣೆ ನಡೆದಿದೆ. ಸಂಘದ ಚುನಾವಣೆಗೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಕಣ್ಮಣ್ಣವರು. ಉಳಿದಂಥ ಸ್ನೇಹಿತರು ಸಹ ಇವತ್ತಿನ ದಿವಸ ಪೈಪೋಟಿಯನ್ನು ಚುನಾವಣೆ ಇರ್ತಿದ್ದೇನೆ. ಆದರೂ ಸಹ ಅವರು ನಮ್ಗೆ ಅವಿರೋಧ ಆಯ್ಕೆ ಆಗೋದಕ್ಕೆ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರು ಸಹ ಹೊಂದಿಸ್ತೀವಿ. ಮತ್ತು ನಮ್ಮ ಎಲ್ಲ ಒಂದು ಚಟುವಟಿಕೆಗಳಿಗೂ ಸಹ ನಮಗೆ ಅಲ್ಲಿಂದ ದೂರದ ನಿಂತ್ಕೊಂಡು ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಕೊಂಡು ಧೈರ್ಯ ಹೇಳ್ತಿದ್ದಂಥವ್ರು ಮಾನ್ಯ ಶಾಸಕರು ಮತ್ತು MLCಗಳು ಅವ್ರಿಗೂ ಸಹ ಇವತ್ತಿನ ದಿನದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಂಘವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಮತ್ತು ಎಲ್ಲ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮಾಡೋದ್ರ ಮುಖಾಂತರ ಸಂಘದ ಒಂದು ಚಟುವಟಿಕೆಗಳಲ್ಲಿ ಗುಣಮಟ್ಟವನ್ನು ಕಾಯ್ಕೊಂಡು ಹೋಗೋದಕ್ಕೆ ಅವರ ಸಹಕಾರನೂ ಸಹ ಈ ಮೂಲಕ ಕೋರ್ತೀವಿ. ಮತ್ತು ನಾಳೆ ಒಂದು ಒಳ್ಳೆ ಅವ್ರನ್ನ ಅವಕಾಶ ಕೇಳಿದ್ದೀವಿ ಮತ್ತು ಅವರ ಭೇಟಿಗೆ ಅವಕಾಶ ಕೊಟ್ಟು ಅವ್ರನ್ನ ಭೇಟಿ ಮಾಡಿ ಸಂಘದ ಚಟುವಟಿಕೆಗಳ ಬಗ್ಗೆ ಏನು ಮಾಡಬೇಕು ಮುಂದಿನ ದಿನದಲ್ಲಿ ಅವ್ರ ಸಹಕಾರ ಯಾವ ಥರ ತಗೊಂಡು ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಮತ್ತು ಸಾರ್ವಜನಿಕರಲ್ಲಿ ಯಾವ ರೀತಿಯಾದಂಥ 4ನೇ ಆಧಾರ ಸ್ತಂಭ ಏನು ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಒಂದು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಅದ್ರ ಬಗ್ಗೆ ನಾವು ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹ ಸಂಘ ಸದಸ್ಯರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದುವರಿತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಮಧುಗಿರಿ ತಾಲೂಕು 2025-28ನೇ ಸಾಲಿಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ಬಂದು ಇಲ್ಲಿ ಚುನಾವಣೆಯನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಆ ಮೊದಲು ನನ್ನ ಜಿಲ್ಲಾ ಸಮಿತಿಗೆ ಮೊದಲನೇ ಧನ್ಯವಾದ ಹೇಳ್ತಾ, ಹಾಗೆ ಇಲ್ಲಿ ಏನು ನೂತನವಾಗಿ ಆಯ್ಕೆಯಾಗಿದ್ದಾರೆ ಇವರು ಇಲ್ಲಿನವರೆಗೂ ಏನು ನಡೆದಿತ್ತೋ ಅದು ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಈ ಸಂಘನ ನಾನು ಈ ಗೋಡೆನಲ್ಲಿ ಒಂದು ಮಳೆ ಹೊಡೆದಿದ್ದೆ, ಈ ಜಾಗ ಇಲ್ಲಿದೆ ನೋಡಿ ಮಳೆ ಹೊಡೆದಿರೋ ಜಾಗ ಅನ್ನೋ ಗುರ್ತನ್ನು ಬಿಟ್ಟು ಹೋಗ್ಬೇಕು. ದಯವಿಟ್ಟು ಇಲ್ಲಿನವರೆಗೂ ಏನು ನಡೆದಿದೆಯೋ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ನೀವು ಸಂಘದ ಹೆಜ್ಜೆ ಗುರುತನ್ನು ನೀವು ಈ ಮಧುಗಿರಿನಲ್ಲಿ ಬಿಟ್ಟು ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು. ಈಗ ಏನು ನಮ್ಮ ಸಾಹೇಬರು ರಾಜಣ್ಣ ಸಾಹೇಬ್ರು ಇರ್ಬೋದು, MLC ಸಾಹೇಬ್ರು ಇರ್ಬೋದು, ಅವರ ಮಾರ್ಗದರ್ಶನ ತಗೋಬೇಕು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಮಿತಿ ಮತ್ತು ನಮ್ಮೆಲ್ಲ 26 ಜನ ಪತ್ರಕರ್ತರು ಸಮೇತ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ಚೆನ್ನಾಗಿರಬೇಕು. ಇಲ್ಲಿನವರೆಗೂ ಮಾತ್ರನ ಎಲೆಕ್ಷನ್ ಇತ್ತು. ಇನ್ನು ಮುಂದೆ ಎಲ್ಲರೂ ಸಮೇತ ನಮ್ಮ ತಾಲೂಕು ಪತ್ರಕರ್ತರುಗಳನ್ನೇ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಸಮಿತಿ ಮುನ್ನಡೆಸಬೇಕಂತ ನನ್ನ 2 ಮಾತು.